ನಮಸ್ಕಾರ ಸ್ನೇಹಿತರೆ, ಅಂಬಿರೇಬಲ್ಸಿಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಈ ಸರ್ಕಾರ ಏನು ಮಾಡ್ತಿದೆ ಅಂತಂದರೆ, ಸಾರ್ವಜನಿಕರಿಗೆ ಎಲ್ಲ ಆನ್ಲೈನಲ್ಲಿ ಸಿಗಲಿ ಅಂದರೆ ಈಸಿ, ಅದು ಋಣಭಾರ ಪ್ರಮಾಣ ಪತ್ರ ಇದೆಲ್ಲ ಆನ್ಲೈನಲ್ಲಿ ಈ ಥರದ ಡಾಕ್ಯುಮೆಂಟ್ಸ್ಗಳೆಲ್ಲ RTC ಇತರೆ ಕಾಪಿಗಳೆಲ್ಲ ಕೆಲವೊಂದು ಆನ್ಲೈನಲ್ಲಿ ಸಿಗಲಿ ಅಂತಲೇ ಕೆಲವೊಂದು ಆ್ಯಪ್ ಬಿಡುಗಡೆ ಮಾಡಿದ್ದಾರೆ. ಆ ಥರ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಆದರೆ ಇವತ್ತು ಏನಾಗಿದೆ ಅಂದರೆ, ಈಗ ಒಂದು ಋಣಭಾರ ಪ್ರಮಾಣ ಪತ್ರ ತಗೋಬೇಕಂದ್ರೆ ಇವತ್ತು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದರೆ, ಅವರಿಗೆ ಯಾವ ರೀತಿ ಹೋಗಿ ತಗೋಬೇಕು ಅಂತ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಅದುವರೆಗೆ ವಿದ್ಯಾವಂತರಿಗೆ ನಮಗೆ ಅದ್ರ ಬಗ್ಗೆ ಅರ್ಥ ಆಗಲ್ಲ, ಯಾಕೆಂದರೆ ಯಾವ ರೀತಿ ತಗೋಬೇಕು ಅಂದ್ಬಿಟ್ಟು. ಈಗ ಅದಕ್ಕೆ ಆದಂಥ ಆ್ಯಪ್ ಇರ್ಬೋದು, ಆದರೆ ಕೆಲವು ಟೈಮಲ್ಲಿ ಆ ಸರ್ವರ್ ಒಂದು ಋಣಭಾರ ಪ್ರಮಾಣ ಪತ್ರ ಕೊಡೋದು, ಕೆಲವೇನು ಮಾಡ್ತಾರೆ ಲೋನ್ಗೋ ಮತ್ತೊಂದಕ್ಕೋ ಯಾವುದರ ಉದ್ದೇಶಕ್ಕೆ ಅದು ಅವಶ್ಯಕತೆ ಇರ್ತದೆ. ಇಲ್ಲ ಯಾರಿಗಾರು ಜಮೀನು ಅಡಮಾನ ಮಾಡೋದಕ್ಕೋ ಬ್ಯಾಂಕಿಗೆ ಬರ್ಕೊಡೋದಕ್ಕೋ ಯಾವುದಕ್ಕೆ ಆಗಲಿ ಈಸಿ ಅನ್ನೋದು ಬೇಕಾಗಿರ್ತದೆ. ಅದನ್ನು ಪಡ್ಕೋಬೇಕಾದ್ರೆ ಜನಗಳಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತಂದರೆ, ಇಮಿಡಿಯೇಟ್ ಸಿಗ್ತಾಯಿಲ್ಲ. ಯಾಕೆ ಮೊದಲೇ ನಾವು ಋಣಭಾರ ಪ್ರಮಾಣ ಪತ್ರನ ಈ ಆನ್ಲೈನ್ ಬರೋಕ್ಕೂ ಮೊದಲೇ ಬೆಳಿಗ್ಗೆ ಹೋಗ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೊಟ್ಟರೆ ಸಾಯಂಕಾಲದಷ್ಟರಲ್ಲಿ ಮಧ್ಯಾಹ್ನದಷ್ಟರಲ್ಲಿ ಅದನ್ನು ಸಿಗ್ನೇಚರ್ ಹೊಡೆದ್ಬಿಟ್ಟು ಕೊಟ್ಬಿಡೋರು. ಇವಾಗ ಎಲ್ಲ ಕಡೆ ಆನ್ಲೈನ್ ತಗೋಬೋದು ಅಂದ್ಬಿಟ್ಟು ಹೇಳ್ಬಿಟ್ಟು ಈ ವೆರಿಫಿಕೇಷನ್ ಮಾಡಿ ಫೀಸ್ ಹಾಕಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ವೆರಿಫೈ ಮಾಡಿ ಅದನ್ನು ವಾಪಸ್ ಕಳಿಸ್ತಾನೆ, ಹಂಗೆ ಪೆಂಡಿಂಗ್ ಇಟ್ಟಿರ್ತಾರೆ. ಕೆಲವರಿಗೆ ಈಗೇನಾಗೈತೆ ಅಂದರೆ, ಒಂದು 100 ರೂಪಾಯಿಲಿ ಸಿಗ್ತಾ ಇದ್ದಂಥ ಇವತ್ತು 500 ರೂಪಾಯಿ 1000 ರೂಪಾಯಿಗೆ ಹೋಗ್ಬಿಟ್ಟಿದೆ. ಏನಾದ್ರು ಲೋನ್ ಮಾಡ್ಕೊಂಡು ಜನಗಳು ಅನುಕೂಲವಾಗಲಿ ಅಂತ ಮಾಡಿದ್ರು. ಆದರೆ ಇದೇನಾಗಿದೆ ಅಂದರೆ, 100 ರೂಪಾಯಿಗೆ 50 ರೂಪಾಯಿಗೆ ಸಿಗ್ತಿದ್ದು ಇವತ್ತು 500 ರೂಪಾಯಿ 1000 ರೂಪಾಯಿಗೆ ಹೋಗಿದೆ. ಇದು ಸಾರ್ವಜನಿಕರಿಗೆ ಇದು ಭಾರ ಆಗ್ತಿದೆ. ಆದರೆ ಸರ್ಕಾರ ಏನು ಹೇಳ್ತಾ ಇದೆಯೋ, ನಾವೆಲ್ಲನೂ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಸಿಕ್ಬಿಡುತ್ತೆ ಅಂತ. ಅಧಿಕಾರಿಗಳು ಇವತ್ತು ಒಂದು ಅಪ್ಲೈ ಮಾಡೋ ಸಂದರ್ಭದಲ್ಲಿ ಅದನ್ನು ಫೀಸ್ ಕಟ್ಟಿದ್ರು ಅದು ಋಣಭಾರ ಪ್ರಮಾಣ ಪತ್ರ ಕಳಿಸ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕೆಲವು ಸತಿ ಅವ್ರಿಗೆ ಕಳಿಸ್ಕೊಡೋದೇ ಇಲ್ಲ, ಒಂದು 15-20 ದಿನ. ಯಾಕೆಂದರೆ ಅವ್ರಿಗೆ ಯಾರು ಕಮಿಷನ್ ಏಜೆಂಟು ಈ ಕಳಿಸ್ಕೊಡ್ತಾ ಇದ್ದಾರಂತೆ. ನೋಡಿ, ಈ ಥರ ಎಲ್ಲ ನಡೀತಿದೆ. ಇದು ಅದೊಂದಲ್ಲ, ಸಬ್ ರಿಜಿಸ್ಟ್ರ್ ಆಫೀಸ್ಗಳು ಯಾವ ರೀತಿ ದಂಧೆ ನಡೀತಾ ಇದೆ ಅಂತಂದರೆ, ಒಂದು ಪ್ರಾಪರ್ಟಿನ ಡಾಕ್ಯುಮೆಂಟ್ಸ್ನ ರಿಜಿಸ್ಟ್ರ್ ಮಾಡಬೇಕು ಅಂದರೆ ಇಂತಿಷ್ಟು ಪರ್ಸೆಂಟೇಜ್ನ ಕೊಡಬೇಕಂತೆ. ಇದು ಯಾವುದು ಸ್ವಾಮಿ? ಇದು ಒಂದು ಯಾರ್ದೋ ಪ್ರಾಪರ್ಟಿನ ಯಾರಿಗೋ ಮಾರಾಟ ಮಾಡಿರ್ತೀವಿ, ಇಲ್ಲಾಂದ್ರೆ ಯಾರಿಗೋ ಅಂಥ ಸಂದರ್ಭದಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ಗಳಿಗೆ ನಾವು ಪರ್ಸೆಂಟೇಜ್ ದುಡ್ಡು ಕೊಡಬೇಕು ಅನ್ನೋದು ಈ ಕೆಲವರು ಸಬ್ ರಿಜಿಸ್ಟ್ರ್ ಆಫೀಸ್ಗಳು ದಲ್ಲಾಳಿಗಳು ಇಟ್ಕೊಂಡವ್ರೆ. ಈ ಸ್ಟ್ಯಾಂಪ್ ಪೇಂಟರ್ ಥರ ಈ ಕೆಲಸ ಮಾಡ್ತಾರೆ ಕೆಲವರು. ಅಲ್ಲಿ ಅಕ್ಕಪಕ್ಕ ಅಂಗಡಿಗಳು ಇಟ್ಕೊಳ್ತಾರೆ, ಟೈಪಿಸ್ಟ್ಗಳು ಇರ್ತಾರೆ. ಅವ್ರಿಗೆ ನಾವು ಆಫೀಸ್ಗೆ ಇಷ್ಟು ಕೊಡಬೇಕು, ನಮ್ದು ಇಷ್ಟು ಚಾರ್ಜ್ ಅಂತ ಅಲ್ಲೇ ಫಿಕ್ಸ್ ಮಾಡ್ಕೊಳ್ತಾರೆ. ಇವರು ಸರ್ಕಾರದ ಅಧಿಕಾರಿಗಳಿಗೆ, ಅಲ್ಲಿರೋ ಸ್ಟ್ಯಾಂಪ್ ಪೇಂಟ್ರುಗಳು, ನೀವು ದುಡ್ಡು ಕೊಟ್ಟರೆ ನಮಗೆ ಏನು ಮಾಡ್ತೀವಿ, ನಮ್ಮ ಚಾರ್ಜಸ್ ಇಟ್ಕೊಂಡು ಅವ್ರಿಗೆ ಕೊಟ್ಟು ನಿಮ್ಗೆ ಏನೇನು ದಾಖಲಾತಿ ಎಲ್ಲ ರಿಜಿಸ್ಟರ್ ಮಾಡಿ ಕಳಿಸ್ಕೊಟ್ಬಿಡ್ತೀವಿ ಬೇಗ ಅಂದ್ಬಿಟ್ಟು ರೀತಿಯಲ್ಲಿ ಇವತ್ತೆಲ್ಲ ಆನ್ಲೈನ್ ಮಾಡಿದ್ದಾರೆ. ಈ ಯಾವುದೇ ಒಂದು ನಾವು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು ಅಂದ್ರೆ ಆನ್ಲೈನೆಲ್ಲ ಅಪ್ಲೋಡ್ ಆದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆದಮೇಲೆ ಫೀಸ್ ಕಟ್ಟಾದ್ಮೇಲೆ ನೀವು ಇಂಥ ದಿನ ಬನ್ನಿ, ಅಂಥ ದಿನ ನಾವು ರಿಜಿಸ್ಟರ್ ಮಾಡಿಕೊಡ್ತೀವಿ. ಆದರೆ ಇವತ್ತು ಸಬ್ ರಿಜಿಸ್ಟ್ರ್ ಆಫೀಸ್ ಕಚೇರಿಗಳಲ್ಲಿ ಸಂಪೂರ್ಣವಾಗಿ ಲಂಚ ತಾಂಡವಾಡ್ತಿದೆ. ಇದನ್ನು ಸಹ ಲಂಚನ ಮುಕ್ತಗೊಳಿಸ್ಬೇಕು ಅಂದರೆ ತಾವು ದಯವಿಟ್ಟು ಹೇಳ್ತೀನಿ ಕೇಳಿ, ಸಂಬಂಧಪಟ್ಟ ಲೋಕಾಯುಕ್ತ ಕಚೇರಿನ ಸಂಪರ್ಕಿಸಿ. ಲಂಚ ಕೇಳ್ತಾರೆ ಅನ್ನೋ ಸಂದರ್ಭದಲ್ಲಿ ಲೋಕಾಯುಕ್ತ ದೂರು ಕೊಟ್ಟರೆ ನಮ್ಮ ಸಮಸ್ಯೆನ ಆ ಲೋಕಾಯುಕ್ತರು ಬಂದು ಸಮಸ್ಯೆ ಬಗೆಹರಿಸ್ತಾರೆ ಅಂತಲ್ಲ, ಲಂಚ ತಗದ ಅಧಿಕಾರಿಗಳನ್ನ ಅವ್ರನ್ನ ಎಲ್ಲಿಗೆ ಕೇಳಿಸ್ಬೇಕು, ಪರಪ್ಪನಾರ ಅಗ್ರಹಾರ ಜೈಲಿಗೆ ಕಳಿಸ್ಕೊಡ್ತಾರೆ. ಆವಾಗ ಈ ಥರ ಬಿಸಿ ಮುಟ್ಟಿದ್ರೆ ಅಧಿಕಾರಿಗಳು ಲಂಚ ತಗೋದನ್ನ ಬಿಡ್ತಾರೆ. ಇಲ್ಲಾಂದರೆ ಲಂಚ ತಗೋತ್ಲೇ ಇರ್ತಾರೆ, ನಾವು ಲಂಚ ಕೊಡ್ತೇ ಇರ್ತೀವಿ. ಈ ಏನು ಸ್ಟ್ಯಾಂಪ್ ಪೇಂಟ್ಗಳು ಅಂತ ಹೇಳಿದ್ನಲ್ಲ, ಇವರು ಅದನ್ನು ಮಾಮೂಲಿ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಾರೆ. ಅವ್ರಿಗಿಷ್ಟು ಇವ್ರಿಗಿಷ್ಟು ಒಂದು ಕೊಟ್ಕೊಂಡು ಅವ್ರದ್ದಾದ್ರೆ ಬೇಗ ಮಾಡಿ ಕಳಿಸ್ತಾ ಇರ್ತಾರೆ. ಇದನ್ನೆಲ್ಲನೂ ಯಾವುದೇ ರೀತಿ ಇದನ್ನೇನಂದರೆ ಲಂಚ ಮುಕ್ತ ಮಾಡಬೇಕು ಅಂದರೆ ಸಾರ್ವಜನಿಕರು ಸಹಕಾರ ನೀಡಬೇಕು. ಸಾರ್ವಜನಿಕರು ಸಹಕಾರದಿಂದ ಲೋಕಾಯುಕ್ತರಿಗೆ ದೂರು ಕೊಟ್ಟರೆ ಥರ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ. ನಾವು ಸರ್ಕಾರಿ ಫೀಸ್ ಏನಿದೆ ಅದೇ ತೆರಿಗೆನ ಕಟ್ಟಿದ್ದೀವಿ, ಅದು ಸಂಬಂಧಪಟ್ಟ ಏನೇನು ಕಟ್ಟಬೇಕು ಚಾರ್ಜಸ್ ಎಲ್ಲನೂ DD ಕೊಟ್ಟಿದ್ದೀವಿ. ಆದರೂ ಸಹ ನಮ್ಮ ಹತ್ರ ಇಷ್ಟು ದುಡ್ಡು ಕೇಳ್ತಿದ್ದಾರೆ ಅಂತ ಸಂದರ್ಭದಲ್ಲಿ ನೀವು ಡೈರೆಕ್ಟ್ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ರೆ ಇಷ್ಟು ಕೇಳ್ತಿದ್ದಾರೆ ಅಂದರೆ ಅವಾಗ ಬಂದು ಲೋಕಾಯುಕ್ತದವರು ಅವ್ರನ್ನ ಯಾವುದು ತಕ್ಕ ಶಾಸ್ತಿ ಮಾಡಿ ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮ ತಗೊಂಡು ಅವ್ರನ್ನ ಜೈಲಿಗೆ ಹಾಕ್ತಾರೆ. ಆವಾಗ ಅವ್ರಿಗೆ ಆ ಬುದ್ಧಿ ಬರ್ತದೆ. ಅದು ಈ ಥರ ಕಂಪ್ಲೇಂಟ್ ಕೊಡೋದ್ರಿಂದ ಪದೇ ಈ ಥರ ಕಂಪ್ಲೇಂಟ್ಗಳು ಹೋಗ್ತಾ ಇದ್ದರೆ ಅಧಿಕಾರಿಗಳು ಭಯ ಪಡ್ತಾರೆ. ಇಲ್ಲಾಂದರೆ ಅಧಿಕಾರಿಗಳು ಯಾರು ಭಯ ಪಡಲ್ಲ. ಅಧಿಕಾರಿಗಳು ತಮ್ಮ ಲಂಚ ಇಸ್ಕೊತಾ ಇರ್ತಾರೆ. ಒಂದರಿಗೆ ನಾವೇನೋ ಭಾರಿ ಏನು ಸವಲತ್ತುಗಳಲ್ಲದೆ ಸರ್ಕಾರಿ ಸಂಬಳ ಅಲ್ಲದೆ ಇವ್ರಿಗೆ ಗಿಂಬಳ ಬೇಕಾಯ್ತಾ ಇರ್ತದೆ. ಆಮೇಲೆ ಈ ಥರ ಎಲ್ಲ ವ್ಯವಹಾರ ನಡೀತಿದ್ರು ಸರ್ಕಾರ ಕಣ್ಮುಚ್ಚಿಗೆ ಕೊಡ್ತೈತೆ. ಇದ್ರ ಬಗ್ಗೆಯೂ ಸರ್ಕಾರ ಕ್ರಮ ತಗೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.